ನಾನು ಕಂಡಂತಲ್ಲ, ಇಡೀ ಇಂಡಸ್ಟ್ರಿ ಕಂಡಂಥ ದ್ವಾರಕೀಶ್ವರ್ ಅಂದರೆ ನಿಜಕ್ಕೂ ಅನರ್ಘ ರತ್ನ. ಒಂದು ಮಾಣಿಕ್ಯನ ನಾವು ಇವತ್ತು ಕಳ್ಕೊಂಡಿದ್ದೀವಿ. ಅವರಂಥ ವ್ಯಕ್ತಿತ್ವ ಉಂಡಂತ ಬೇರೆ ಯಾರೂ ನಾವು ನೋಡಿಲ್ಲ. ಯಾಕಂದರೆ ಎಲ್ಲರಲ್ಲೂ ಒಂದಾಗ್ತಾರೆ. ಪ್ರತಿಯೊಬ್ಬ ಕಲಾವಿದ ಜೊತೆ ಒಂದಾಗಿ ಅವರು ಕಲಾವಿದಾಗ, ನಾನು ಪ್ರೊಡ್ಯೂಸರು, ನಾನು ಡೈರೆಕ್ಟ್ರು, ನಾನು ನಿರ್ಮಾಪಕ, ನಿರ್ದೇಶಕ, ನನ್ನ ನಟ ಅಂತ ಎಲ್ಲೂ ಆ ಹೆಗ್ಗಳಿಕೆನೇ ಇಲ್ಲ. ಎಲ್ಲರ ಜೊತೆಯಲ್ಲಿ ನಾನು ಕ್ಷೇಮ ನೀನು ಕ್ಷೇಮ, ಎಲ್ಲ ಜೊತೆಯೊಳಗೇ ಪಾತ್ರ ಮಾಡೋರು, ನಮ್ಮ ತಮಾಷೆಯಾಗಿ ನಗ್ನಗ್ತಾ ಇರೋರು. ಅಂಥ ಒಂದು ಅನರ್ಘ್ಯ ರತ್ನ ಇವತ್ತು ಕಳ್ಕೊಂಡಿದ್ದೀವಿ. ಕರ್ನಾಟಕದ 7 ಕೋಟಿ ಕನ್ನಡಿಗರಿಗೆ ಅವರ ನೆನಪು ಶಾಶ್ವತವಾಗಿದ್ದೇ ಇರುತ್ತೆ. ಅವರು ಏನು ಧ್ರುವ ನಕ್ಷತ್ರ ಥರ ಆಕಾಶದಲ್ಲಿ ಮೆರೀತಾನೆ ಇರ್ತಾರೆ. ಅವ್ರನ್ನ ಯಾರು ಮರೆಯಲ್ಲ. ಸೂರ್ಯಚಂದ್ರ ಇರೋವರೆಗೂ, ಇಂಡಸ್ಟ್ರಿ ಇರೋವರೆಗೂ ನಾವು ಯಾರೂ ಮರೆಯೋಕ್ಕಾಗಲ್ಲ ಅವ್ರನ್ನ. ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಬಾ ಕೃಷ್ಣ, ಒಂದು ನಿಮಿಷ ಇರಿ. ಒನ್ನೊಳ್ಳೆ ಕೃಷ್ಣ ಬಾ. ನಮಸ್ಕಾರ ಬದೇ. ಬಿಡಿ, ಶ್ರುತಿ ಅನ್ನೋ ಪಿಕ್ಚರ್ನಲ್ಲಿ ಇವನ್ನ ಮೆರೆಸ್ತಾರೆ ಅವರು ಇವ್ರ ಬಾಸ್. ಹೇಳಪ್ಪ ನಿಮ್ಮ ಬಾಸ್ ಬಗ್ಗೆ. ದ್ವಾರಕೀಶಣ್ಣವರು ನನಗೆ ಡಿಂಗ್ರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಅವ್ರ ಭಾಷೆ. ಆ ಪುಣ್ಯಾತ್ಮ ಎಷ್ಟು ಜನಕ್ಕೆ ಅಕ್ಕರೆಯಿಂದ ಬಾಯಿಗೆ ಸಕ್ಕರೆ ಹಾಕಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ. ಹಾಗಾಗಿ ಭಗವಂತ ಅವ್ರ ಕುಟುಂಬದವ್ರಿಗೆ ಶಾಂತಿ ಸಮಾಧಾನ ಸಿಕ್ಕಲಿ ಅಂತ ಹೇಳ್ತಿದ್ದೆ. ನೋಡಿ, ನೀವು ಕಳೆದ ದಿನಗಳ ಬಗ್ಗೆ ನೆನೆಸ್ಕೊಳ್ಳೋದ್ರೆ ಯಾವ ದಿನ ನಿಮಗೆ? ನಾನು ಶ್ರುತಿ ಸಿನಿಮಾದಲ್ಲಿ ಪಾತ್ರ ಮಾಡಿದ್ನಲ್ಲ, ನಮ್ಮನ್ನು 45 ದಿನ ಇಟ್ಕೊಂಡಿದ್ರು. ಆ 4 ಜನ ನಾಯಕರಲ್ಲಿ ನಾನೊಬ್ಬ. ಅದು ತಮಿಳಲ್ಲಿ ಪುದು ವಸಂತಂ ಅಂತ ಬಂತು, ಕನ್ನಡದಲ್ಲಿ ಶ್ರುತಿ ಅಂತ ಬಂತು. ಆಗ ಶ್ರುತಿಗೆ ಹೆಸರಿಟ್ಟಿದ್ದು ಅವರೇ. ಅವಳ ಹೆಸರು ಗಿರ್ಜಾ ಅಂತ, ಶ್ರುತಿ ಅನ್ನೋ ಅದು ಹಾಗೆ ಬೆಳ್ಕೊಂಡು ಬಂತು, ಹಾಗೆ ಉಳಿಸ್ಕೊಂಡು ಹೋದ್ರು. ನೋಡಿ, ಈಗ ಈ ಜನ ಎಲ್ಲ ಸೇರಿರ್ಬೇಕಾದ್ರೆ ದುಡ್ಡು ಕೊಟ್ಟು ಕರೆಸಿರ್ತಾರೆ. ಇಲ್ಲ, ನಮ್ಮ ಶೂಟಿಂಗಲ್ಲಿ ದುಡ್ಡು ಕೊಟ್ಟು ಕರೆಸ್ತಾರೆ. ಇಲ್ಲಿ ನಾವು ಮನಸ್ಸಾರ ಬಂದಿದ್ದೀವಿ. ಹಾಗಾಗಿ ಆ ಪುಣ್ಯಾತ್ಮನಿಗೆ ಭಗವಂತ ಒಳ್ಳೇದು ಮಾಡಲಿ. ಇನ್ನೂ 100 ಜನಕ್ಕೆ ಅವಕಾಶ ಕೊಡೋವಂಥ ಇದು ಅವ್ರ ಮಕ್ಕಳಿಗೆ ಸಿಗಲಿ ಅಂತ ಹೇಳ್ತೀನಿ. ಶ್ರುತಿ ಪಿಕ್ಚರು ಅವರ 2ನೇ ಲೈಫು ಫಿಲಮ್ ಇಂಡಸ್ಟ್ರಿಗಳಿಗೆ. ಶ್ರುತಿ ಬರೋವರೆಗೂ ಅವರು ಅನ್ನೋನ್ ಪರ್ಸನ್, ಎಲ್ಲೋ ಗೊತ್ತಿಲ್ದಿರೋಂಥ ಒಂದು ವ್ಯಕ್ತಿಯಾಗಿ ಸೇರ್ಕೊಂಡ್ಬಿಟ್ಟಿದ್ರು. ಅವರ 6th ಸೆನ್ಸ್ ಎಬ್ಬರಿಸಿದವ್ರನ್ನ, ಯಾಕೆ ಕೂತಿದ್ದೆ ಎದ್ದೋಳು ಪಿಕ್ಚರ್ ಮಾಡು ಅಂತ. ಶ್ರುತಿ ಪಿಕ್ಚರ್ ಮಾಡಿದ್ರು, ಶ್ರುತಿ ಕಚ್ಕೊಳ್ತು. ಶ್ರುತಿ ಆದಮೇಲೆ ತಿರ್ಗಾ ವಿಷ್ಣುವರ್ಧನ್ ಇಬ್ಬರು ಒಂದಾದರು. ಆಪ್ತ ಮಿತ್ರ ತೆಗೆದ್ರು. ಆಪ್ತ ಮಿತ್ರ ತಿರ್ಗಾ ಹಿಂದೆ ನೋಡಲೇ ಇಲ್ಲ. ಅಂಥ ಕರ್ನಾಟಕದ 7 ಕೋಟಿ ಜನಗಳ ಮನಸ್ಸಲ್ಲಿ ಅಚ್ಚಳಿದೆ ಉಳ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಮನೆಯವರಿಗೆ ಅವ್ರ ದುಃಖನ ಭರಿಸೋ ಶಕ್ತಿ ಕೊಡಲಿ ಅಂತ ಹೇಳ್ಬೋದು. ನಮಸ್ಕಾರ.